ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಡ್ಡದ ಅಡಿ ಸಿಲುಕಿಕೊಂಡಿರುವಂತ ಲಾರಿಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಜುಲೈ 15ನೇ ತಾರೀಕಿನಂದು ಸಂಜೆ 4:30ರ ಸುಮಾರಿಗೆ ಹೊರಟಿದ್ದ ಲಾರಿ, ಜೊಯ್ಡಾದ ರಾಮನಗರದಿಂದ ಹೊರಟಿದ್ದ ಲಾರಿ, ಬೆಂಜ್ ಲಾರಿಯನ್ನ ಚಲಾಯಿಸಿದ ಅರ್ಜುನ್ ನಾಪತ್ತೆಯಾಗಿದ್ದಾನೆ. ಆತನ ಹುಡುಕಾಟಕ್ಕಾಗಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ನೋಡಿ, ನಾಪತ್ತೆಯಾದ ಆ ಲಾರಿ ನಾಪತ್ತೆ ಆಗೋದಕ್ಕಿಂತ ಮುಂಚೆ ಅಲ್ಲಿ ಹೋಗ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಅದೇ ದೃಶ್ಯ, ಅದೇ ಲಾರಿಯಲ್ಲಿ ಚಾಲಕ ಅರ್ಜುನ್, ಕೇರಳ ಮೂಲದ, ಮಂಜೇಶ್ವರ ಮೂಲದ ಅರ್ಜುನ್ ಕೂಡ ಅದೇ ಲಾರಿಯಲ್ಲಿ ಇದ್ದ. ಅದೇ ಲಾರಿಯನ್ನು ಆತ ಚಲಾಯಿಸಿಕೊಂಡು ಶಿರೂರಿನ ಬಳಿ ಬರುವಾಗ ಗುಡ್ಡ ಕುಸಿತ ಆಗತ್ತೆ. ಗುಡ್ಡ ಕುಸಿತ ಆಗಿ ಆತ ಕಣ್ಮರೆ ಆಗ್ತಾನೆ, ಲಾರಿಯೂ ಕೂಡ ಕಣ್ಮರೆ ಆಗುತ್ತೆ. ಶಿರೂರು ಭೂಕುಸಿತದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಉಳುವರೆ ಕೃಷಿ ಭೂಮಿಯಲ್ಲಿ ಸಂಪೂರ್ಣವಾಗಿ ಬೆಳೆದಂಥ ಬೆಳೆ ಎಲ್ಲ ನಾಶ ಆಗಿದೆ. ರೈತರಂತೂ ಗೋಳಾಡ್ತಾ ಇದ್ದಾರೆ. ಮಳೆಯ ಆ ಆರ್ಭಟಕ್ಕೆ ನದಿ ನೀರು ತುಂಬಿಕೊಂಡು ಉಳುವರೆಯ ಕೃಷಿ ಭೂಮಿ ಸಂಪೂರ್ಣವಾಗಿ ನಾಶ ಆಗಿದೆ. ಜಮೀನಿನಲ್ಲಿ ಅಡಿಕೆ ಬೆಳೆದಿದ್ದ ರೈತ ಕಣ್ಣೀರಾಗ್ತಾ ಇದ್ದಾನೆ. ಕೊಳೆತು ಹೋಗಿದೆ ಅಲ್ಲ. ತುಳಸಿಗೌಡ ಅವರ ಅಡಿಕೆ ಗಿಡಗಳು ನಾಶ ಆಗಿರೋದ್ರ ಬಗ್ಗೆ ಅದನ್ನು ತೋರಿಸ್ತಾ ಬಿಕ್ಕಿ ಅಳ್ತಾ ಇದ್ದಾನೆ. 2 ವರ್ಷಗಳಲ್ಲಿ ಫಲ ಬರ್ತಾ ಇದ್ದ ಸಸಿಗಳು ಎಲ್ಲವೂ ಕೂಡ ಇವತ್ತು ಮಳೆಗೆ ಎಲ್ಲ ಕೊಚ್ಕೊಂಡು ಹೋಗಿದೆ, ನದಿ ಪಾಲಾಗಿದೆ. ಗಂಗಾವಳಿಯ ನದಿ ಪ್ರವಾಹದಿಂದಾಗಿ ಸಂಪೂರ್ಣವಾಗಿ ಎಲ್ಲವೂ ಸರ್ವನಾಶ ಆಗಿದೆ. ನಮ್ಮ ಬದುಕು ಕೂಡ ಎಲ್ಲವೂ ಕೂಡ ಮರುಗಿ ಹೋಗಿದೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ನಮ್ಮ ಪ್ರತಿನಿಧಿ ಆ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಗಂಗಾವಳಿ ನದಿ ತೀರದ ನಾಗರಿಕರು ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತೀವ್ರ ತೊಂದರೆಯನ್ನು ಅನುಭವಿಸ್ತಲೇ ಇದ್ರು. ಆದರೆ ಈ ಬಾರಿ ಸುರಿದಂಥ ಮಹಾಮಳೆಗೆ ಇಲ್ಲಿನ ಗುಡ್ಡ ಕುಸಿತ ಆಗಿದ್ದರಿಂದ ಉಳುವರೆ ಗ್ರಾಮದ ಸಾಕಷ್ಟು ನಾಗರಿಕರು, ರೈತರು, ಕೃಷಿಕರು ಕೂಡ ತೊಂದರೆ ಅನುಭವಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಇಲ್ಲಿನ ರೈತರೊಬ್ಬರು ಕಳೆದ 2 ವರ್ಷಗಳ ಹಿಂದೆ ಬೆಳೆದಂಥ ಅಡಿಕೆ ಸಸಿಗಳು ಕೂಡ ಧರಾಶಾಯಿಯಾಗಿದೆ. ಎಲ್ಲ ಬೆಳೆಗಳು ಕೂಡ ಹಾಳಾಗಿರುವಂಥದ್ದು. ಹೀಗಾಗಿ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕೂಡ, ಮರಗಳು ಕೂಡ ಮೇಲಕ್ಕೆ ಹೋಗದೆ ಧರೆಗುಳಿರುವ ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕಳೆದ ಕೆಲವು ದಿನಗಳ ಹಿಂದೆ ಸುರಿದಂಥ ಮಹಾಮಳೆಗೆ ಬಹಳಷ್ಟು ಅನಾಹುತಗಳು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ತಮ್ಮ ಬೆಳೆಗಳನ್ನು ಕೂಡ, ತಮ್ಮ ಮರ ಗಿಡಗಳನ್ನು ಕೂಡ ಉಳಿಸಿಕೊಳ್ಳುವ ಒಂದು ಹರಸಾಹಸವನ್ನು ಇಲ್ಲಿಂದ ರೈತರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ರೈತರು ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ದಾರೆ. ರೈತರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಿದ್ರೆ ಏನೇನು ಲಾಸ್ ಆಗಿದೆ, ಎಷ್ಟು ಬೆಳೆ ಬೆಳೆದಿದ್ರಿ, ಎಷ್ಟು ಗಿಡಗಳನ್ನು ಹಾಕಿದ್ರಿ? ಗಿಡ 200 ಗಿಡ ಹೋಯ್ತು. ನಂದು ಪೂರ ಸತ್ಯ ನಾಶ ಆಗೋಯ್ತು. ನಂದು ಏನೂ ಇಲ್ಲ, ಪರಿಸ್ಥಿತಿನೇ ಕಂಗಲಾಗಿಟ್ಟು ಹೋಯ್ತು. ಯಾವುದಿಲ್ಲ, ಮನೆ ಬಿಡೆ, ಅಡೆ ಬಿಡೆ, ಗಿಡ ಅಟ್ಟು ನಾಶ ಹೋಯ್ತು. ಮತ್ತೇನು ಮಾಡುವಂಗಿಲ್ಲ ಸರ್. ಇಷ್ಟೆಲ್ಲ ಮಾಡಿದೆ, ಈ ಥರ ಆಯ್ತು. ನಮ್ದು ಮುಂದೆ ಏನು ಮಾಡಿದ್ರು ಗತಿ? ಯಾವ ಗತಿ ಇದೆ ನಮ್ದು ಇಲ್ಲಿ? ಪ್ರತಿ ವರ್ಷ ಹಿಂಗೆ ಆಗ್ತಿತ್ತು, ಅದು ಈ ಬಾರಿ ಮಾತ್ರ ಇದೆ. ಈ ಬಾರಿ ಮಾತ್ರ ಆದದ್ದು. ಇನ್ನು ಪ್ರತಿ ವರ್ಷ ಅಲ್ಲ. ಇದು ಏನಿದು ಅಲ್ಲಿ ಪೂರ ಬಾಂಬ್ ಹೊಟ್ಟದಂಗೆ ಹೊಟ್ಟಿ ಸಬಾಂದಿಲಿ ನಾಶ ಮಾಡಿಬಿಡ್ತು. ಏನು ಇಕ್ಕಿನಿಲ್ಲ, ನಮ್ಮದು ಪೂರ ಸತ್ಯನಾಶ. ಮತ್ತು ಮುಂದೆ ಆಡುವಂಗಿಲ್ಲ. ಸಂಬಂಧಪಟ್ಟ ಸರ್ಕಾರ ಈ ಎಲ್ಲ ರೈತರ, ಈ ಹಾನಿಗೊಳಗಾದ ರೈತರ ಒಂದು ಜಮೀನುಗಳನ್ನು ಪರಿಶೀಲನೆ ಮಾಡಿ ಸಮರ್ಪಕವಾದ ಪರಿಹಾರವನ್ನು ನೀಡುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ಜಗನ್ನಾಥ ನಾಯಕ್ ಕುಟುಂಬದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಜಗನ್ನಾಥ ನಾಯಕ್ ಕುಟುಂಬಕ್ಕೆ ರಿಪಬ್ಲಿಕ್ ಕನ್ನಡ ನೆರವಾಗಿದೆ. ರಿಪಬ್ಲಿಕ್ ಕನ್ನಡ ಜಗನ್ನಾಥ್ ಕುಟುಂಬದ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಮತ್ತು ಶಾಸಕ ಸತೀಶ್ ಸೈಲ್ ಅವರ ಗಮನಕ್ಕೂ ಕೂಡ ನಾವು ಈ ವಿಚಾರವನ್ನು ತಂದಿದ್ವಿ. ಜಗನ್ನಾಥ್ ನಾಯ್ಕ್ ಅವರ ಪುತ್ರಿಯ ಶಿಕ್ಷಣದ ಸಹಾಯಕ್ಕೆ ನಾವು ವರದಿಯನ್ನು ಮಾಡಿದ್ವಿ, ಶಾಸಕರ ಗಮನಕ್ಕೂ ಕೂಡ ತಂದಿದ್ವಿ. ರಿಪಬ್ಲಿಕ್ ಕನ್ನಡ ವರದಿ ನಂತರ ಜಗನ್ನಾಥ್ ನಾಯ್ಕ್ ಪುತ್ರಿಗೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ, ಇನ್ನೊಬ್ಬ ಮಗಳಿಗೆ ಓದಿಸಲು ಸಹಾಯದ ಭರವಸೆಯನ್ನು ಮಾನ್ಯ ಶಾಸಕರು ಸತೀಶ್ ಸೈಲ್ ನೀಡಿದ್ದಾರೆ. ಖಂಡಿತ ಅವಳಿಗೆ ನಾವು ಸಹಾಯ ಮಾಡ್ತೇನೆ. ಅವಳಿಗೆ ನಮ್ಮಲ್ಲಿ ಡೈಲಿ ವೇಜಸ್ ಅಂತ ಪಂಚಾಯತ್ನಲ್ಲಿ, ತಾಲೂಕಾ ಪಂಚಾಯತ್ನಲ್ಲಿ ಎಲ್ಲ ಕಡೆಗೆ ಕೆಲಸಗಳು ಇರ್ತವೆ. ಔಟ್ಸೋರ್ಸ್ ಅಂತೇವೆ ಅದಕ್ಕೆ. ಔಟ್ಸೋರ್ಸ್ನಲ್ಲಿ ಖಂಡಿತ ಹಚ್ತೇನೆ. ಅದನ್ನು ಬಿಟ್ಟು ಅವಳು ಬಿ ಕಾಮ್ ಏನಾದರೂ ಓದಿದ್ದಿದ್ದರೆ ನಾನು ನಮ್ಮ
DCC ಬ್ಯಾಂಕ್ನಲ್ಲಿ ಸಹ ನಮ್ಮ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಹೇಳಿಸ್ಕೊಂಡು ಅವರಿಗೊಂದು ಆದ್ಯತೆ ಕೊಡುವಂಗೆ ಒಂದು ರಿಕ್ವೆಸ್ಟನ್ನು ಮಾಡ್ತೇನೆ. ಅದ್ರ ಬಗ್ಗೆ ಪ್ರಶ್ನೆಯೇ ಇಲ್ಲ. ಖಂಡಿತ ಅವಳಿಗೆ ಹೆಲ್ಪ್ ಮಾಡ್ತೇನೆ ನಾನು. ಇದನ್ನು ನಿಮಗೆ ರಿಸಲ್ಟ್ ಕೊಡ್ತೇನೆ ನಾನು. ಖಂಡಿತ ಅವಳಿಗೆ ನಾವು ಸಹಾಯ ಮಾಡ್ತೇನೆ. ಅವಳಿಗೆ ನಮ್ಮಲ್ಲಿ ಡೈಲಿ ವೇಜಸ್ ಅಂತ ಪಂಚಾಯತ್ನಲ್ಲಿ, ತಾಲೂಕಾ ಪಂಚಾಯತ್ನಲ್ಲಿ ಎಲ್ಲ ಕಡೆಗೆ ಕೆಲಸಗಳು ಇರ್ತವೆ. ಔಟ್ಸೋರ್ಸ್ ಅಂತೇವೆ, ಅದಕ್ಕೆ ಔಟ್ಸೋರ್ಸ್ನಲ್ಲಿ ಖಂಡಿತ ಹಚ್ತೇನೆ. ಅದನ್ನು ಬಿಟ್ಟು ಅವಳು ಬಿ ಕಾಮ್ ಏನಾದರೂ ಓದಿದ್ದಿದ್ದರೆ ನಾನು ನಮ್ಮ DCC ಬ್ಯಾಂಕ್ನಲ್ಲಿ ಸಹ ನಮ್ಮ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಹೇಳಿಸ್ಕೊಂಡು ಅವರಿಗೊಂದು ಆದ್ಯತೆ ಕೊಡುವಂಗೆ ಒಂದು ರಿಕ್ವೆಸ್ಟನ್ನು ಮಾಡ್ತೇನೆ. ಅದ್ರ ಬಗ್ಗೆ ಪ್ರಶ್ನೆಯೇ ಇಲ್ಲ. ಖಂಡಿತ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೂಡ ಹಗರಣ ಆಗಿದೆ. ಈ ಹಗರಣದಲ್ಲಿ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಇದೆಲ್ಲದರ ಕುರಿತಾಗಿ ಸದನದಲ್ಲಿ ರೊಚ್ಚಿಗೆದ್ದ ಪ್ರತಿಪಕ್ಷಗಳು ಇವತ್ತು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದನದಲ್ಲಿ ರೊಚ್ಚಿಗೆದ್ದ ವಿಪಕ್ಷ ನಾಯಕರು ಅಹೋರಾತ್ರಿ ಧರಣಿಗೆ ಹೊರಟಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿಗೆ ಪ್ರತಿಪಕ್ಷಗಳು ತೀರ್ಮಾನವನ್ನ ಮಾಡಿದ್ದಾರೆ. ಪ್ರತಿಪಕ್ಷಗಳಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ಮೂಡ ಪ್ರಕರಣ ಚರ್ಚೆಗೆ ಆಗ್ರಹಿಸಿ ಧರಣಿ. ಮೂಡ ಹಗರಣ ಸರ್ಕಾರ ಇದರಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ ಸ್ಪೀಕರ್ ಅನ್ನೋದು. ಈ ಕಾರಣದಿಂದ ಅಹೋರಾತ್ರಿ ಧರಣಿಗೆ ಬಿಜೆಪಿಯ ನಾಯಕರುಗಳು, ಪ್ರತಿಪಕ್ಷ ನಾಯಕರುಗಳು ಈಗ ಮುಂದಾಗಿದ್ದಾರೆ. ಸಿಕ್ಕಾಕೊಂತಾರೆ ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ಚರ್ಚೆ ಮಾಡಬೇಕಂದ್ರೆ ನಾವೇನೇ ಇಲ್ಲಿ 136 ಜನ ಶಾಸಕರಿರುವಂತ ಒಂದು ಕಾಂಗ್ರೆಸ್ ಪಾರ್ಟಿ ಮೂಡ ಹಗರಣದಲ್ಲಿ ಸುಮಾರು 4,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಅಧಿವೇಶನದಲ್ಲಿ ನಿಲುವಳಿಯನ್ನ ಸೂಚನೆಯನ್ನ ತಂದಾಗ ಈ ಸರ್ಕಾರ ಎದರಿ ಓಡಿ ಹೋಗಿರ್ತಕ್ಕಂಥದ್ದು. ಬಿಲ್லுಗಳನ್ನು ಹೇಳ್ದೆ ಕೇಳದೆ ಫೈನಾನ್ಸ್ ಬಿಲ್ಲಿಂದ ಹಿಡಿದು ಪ್ರಮುಖ ಬಿಲ್லுಗಳನ್ನು ಪಾಸ್ ಮಾಡಿಕೊಂಡಿರೋದು ನೋಡಿದ್ರೆ ಈ ಸರ್ಕಾರ ಹೇಡಿಗಳ ರೀತಿ ಸದನದಲ್ಲಿ ಮೂಡಾಗೆ ಉತ್ತರ ಕೊಡುವಂಥ ತಾಕತ್ತು ದಮ್ಮು ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಅವರಿಗೆ ಧೈರ್ಯ ಇದ್ದಿದ್ದರೆ, ಅವರಿಗೆ ನಿಜವಾಗೂ ಮಾನ ಮರ್ಯಾದೆ ಇದ್ದಿದ್ದರೆ ಅವರು ಧೈರ್ಯವಾಗಿ ಹೇಳ್ಬೋದಾಯಿತು. ನಾವು 14 ಸೈಟ್ಗಳನ್ನು ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ. ಫ್ಲೋರಲ್ಲಿ ಹೇಳಬೇಕು, ಆಚೆ ಅಲ್ಲ, ಫ್ಲೋರಲ್ಲಿ ಹೇಳಬೇಕಾಯಿತು. ಹಾಗೆ ನಮ್ಮ ಬೆಂಬಲಿಗರು ಸುಮಾರು 100ಕ್ಕೂ ಹೆಚ್ಚು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ಕೂಡ ನ್ಯಾಯಯುತವಾಗಿ ತಗೊಂಡಿದ್ದಾರೆ. ಒಟ್ಟು 4,000 ಕೋಟಿ, 1 ಲಕ್ಷ ಅದಕ್ಕಿಂತ ಹೆಚ್ಚಾಗಿ ಸ್ಕ್ವೇರ್ ಫೀಟ್, 1 ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಮೀನು ಲೂಟಿಯಾಗಿರುವಂಥದ್ದು. 136 ಜನ ಶಾಸಕರಿರುವಂಥ ಒಂದು ಕಾಂಗ್ರೆಸ್ ಪಾರ್ಟಿ ಮೂಡ ಹಗರಣದಲ್ಲಿ ಸುಮಾರು 4,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಅಧಿವೇಶನದಲ್ಲಿ ನಿಲುವಳಿಯನ್ನ ಸೂಚನೆಯನ್ನು ತಂದಾಗ ಈ ಸರ್ಕಾರ ಎದರಿ ಓಡಿ ಹೋಗಿರ್ತಕ್ಕಂಥದ್ದು. ಬಿಲ್லுಗಳನ್ನು ಹೇಳ್ದೆ ಕೇಳದೆ ಫೈನಾನ್ಸ್ ಬಿಲ್ಲಿಂದ ಹಿಡಿದು ಪ್ರಮುಖ ಬಿಲ್லுಗಳನ್ನು ಪಾಸ್ ಮಾಡಿಕೊಂಡಿರೋದು ನೋಡಿದ್ರೆ